ಬಲಿರೇಗಲ ಈ ಮಟ್ಟದಲ್ಲಿ ಜನಿಸಿದ ಮಧ್ಯಮ ಪಾಂಡವ ಎಲ್ಲರಿಗಿದ್ದನ್ನು ಮಾಡಿ ಜಯಿಸುತ್ತನೆಂಬುದು ಸ್ವಪ್ನದ ಮಲಿ ಎಲೈ ಕಪ್ಪಲಿಕನಾದ ಅರ್ಜುನ ಹುಟ್ಟಿ ಬರುವುದಕ್ಕೆ ನೀನು ಹುಲ್ಲು ಬೀಜವಲ್ಲ ನಿನಗೆ ಧರ್ಮ ಸೆರೆಯನ್ನು ಬಿಡುವನು ನೀನು ನಿನ್ನ ಪಟ್ಟಣಕ್ಕೆ ಹೋಗಲೇ ನರಕುರಿಗೆ ನೀನು ನನಗೆ ಸರಿಯ ಎಲೈ ಲಂಚಗೆಟ್ಟ ಅರ್ಜುನನೇ ಎಲೈ ಲಂಚಗೆಟ್ಟ ಅರ್ಜುನನೇ ಈ ಸಭೆಯೊಳಗೆ ನಿನ್ನ ಹೆಂಡತಿಯ ಸೀರೆಯನ್ನು ಉಚ್ಚ ಮಾನ ಮರ್ಯಾದೆಯನ್ನು ಕಲಿದಾಗ ಹಾಗೆಲ್ಲದ ಪೌರುಷ ಈಗೆಲ್ಲಿ ಬರುವುದಲ್ಲ ರಗನೆ ಎಲೈ ಲಂಚಗೆಟ್ಟ ಅರ್ಜುನ ಎಂದಕ್ಕೆ ಒಬ್ಬರು ಬಾಲನ್ನು ಕೂಡ ತಲೆಯನ್ನು ತೆಗೆದುಕೊಂಡಾಗ ಹಾಗೆಲ್ಲದ ಪೌರುಷವು ಈಗೆಲ್ಲಿ ಬರುವುದಲ್ಲ ಕೂಡ ಸುಮ್ಮನೆಯನ್ನು ಕೈಯಲ್ಲಿ ಸಾಯಬೇಡ ಚಕ್ರನಂದನ ನಿನ್ನ ಪರಾಕ್ರಮವು ಈ ಲೋಕದೊಳಗೆ ಅರಿಯದವರದಾರು ಶ್ರೀಪತಿಯನ್ನು ಸಾರಥಿಯನ್ನು ಮಾಡಿಕೊಂಡು ಕುರುಪನ ಬಲವನ್ನು ಹಾಳು ಮಾಡಿ ವೀರರನ್ನು ಕೊಲ್ಲಿದಿರುವುದು ಯಥಾಚಿತ ನಿನ್ನಂತವನ ಪಾಡೇನು ಇದೇ ಪಶುವೆ ಶ್ರೀಹರಿಯ ಸಾರಥಿ ಇಲ್ಲದೆ ನೀನು ಧಾರಣೆ ಗೆದ್ದಿರುವ ನಿನ್ನವನ ಗರ್ಜನೆಗೆ ಎನ್ನವನ್ನು ವಿಚಾರಿಸಬೇಡ ಕೂಸೆ ಆಗುವಾಗ ಎಲ್ಲ ಕೈಯಲ್ಲಿ ಕಾಸೆ ಎಲ್ಲ ಇಲ್ಲ ಅಚ್ಚಗಟ್ಟ ಅರ್ಜುನ ಅದೇನು ಸಂಸ್ಕಾರ ನಿನ್ನ ಪರಾಕ್ರಮವಾಗಿ ಈ ಲೋಕದೊಳಗೆ ಅರಿಯದವರದಾರು ಎಲೆ ಬಂಡ ಲಂಚಗಟ್ಟ ಅರ್ಜುನ ಯುಚ್ಛನಾಗಿ ಅಂತ ಎತ್ತರ ತಪ್ಪಿ ಬಗಲಾಡಿದರೆ ನಿನ್ನ ಕಾಲುಗಳ ಮರಿದು ನಮ್ಮ ಮನೆಯೊಳಗೆ ನಮ್ಮ ಮನೆ ಹಿಂದಿರುವ ನಾಯಿ ನರಿ ಪಾಲುಗಳು ಮಾಡಿಬಿಡುತ್ತಿರಲ್ಲ ಮೂರ್ಖ ಸುಮ್ಮನೆ ಯಾತಕ್ಕೆ ನಡೆಯೋದ್ರಿಂದ ಹೋದರೆ ಜಾಗ
ನಮ್ಮ ಸಂತೆ ಮಾರ್ಕೆಟ್ಗೆ ದಿಟ್ಟಿ ಮಾಡುವನ ನಿನ್ನ ರುಂಡ ಅರ್ಜುನ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆ 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 ಮೆಚ್ಚಿಗೆ ಮಗಲೇ ಬಣ್ಣ ಮೂರ್ಖ ಇದು ಎಲ್ಲ ಹಾಗಿರಲಿ ಹೆಂಡತಿಯನ್ನು ಇನ್ನೊಬ್ಬನಿಗೆ ಕೊಟ್ಟ ಕೊಪ್ಪಿ ಕರ್ರ ಮಾಡಿ ಮೂರ್ತಿ ದೇವತೆಯರನ್ನು ಬರ ಮಾಡಿಕೊಂಡು ಈಗ ನಿನ್ನ ಪಟ್ಟು ಕರ್ರ ಮಾದ ಕಬ್ಬದಿಂದ ನಿನ್ನ ಕಡಿದು ನಿನ್ನ ಕರಳುಗಳನ್ನು ತೆಗೆದು ಎಲ್ಲ ಕರಳುಗಳು ಮಾಲೆಯಾಗಿ ಧರಿಸಿಕೊಂಡ ನಿನ್ನ ಉದರ ತರದಿಂದ ಬರುವ ರಕ್ತವನ್ನು ಗತಗತನೆ ಕುಡಿದು ಬಲದ ಕುದಿ ಮೀಸೆಯನ್ನು ತೀಡಿ ದಂಡ ತರನಿಗೆ ಎಂಬ ಪಟ್ಟಣಕ್ಕೆ ಕಳಿಸಿಕೊಳ್ಳುವ ಪಾತ್ರ ಇವತ್ತಿಗೆ ಆಗಿ ಹೋಗುವ ಅರ್ಥ ನಿನ್ನಗೆ ನನ್ನ ಗಾಡಿಯಾದ ಪಾತ್ರ ನಿನ್ನ ಪರಾಕ್ರಮವ ತಲೆಗಿದು ಮುದಿ ಹತ್ತಿನಂತೆ ಏತಕ್ಕೆ ಬಿತ್ತಿರುವೆ ಎದ್ದು ಯುದ್ಧವನ್ನು ಮಾಡಲೇ ಬುದ್ಧಿಗೇಡು ಬಲಿ ಬಲಿಯಾಗಬಾರದು ಒಬ್ಬ ಮಬ್ಬಲಿತ್ತಿರುವ ಈ ಪಾರ್ಥನನ್ನು ತಿಳಿದರೆ ಇವನ್ನ ಬೆಂಬಲವಾಗಿ ಬರುವ ಬಂಡವನ್ನು ಜಾಗೃತಿಯಿಂದ ಯುದ್ಧಕ್ಕೆ ಬರಲಾರದು ಹಸ್ತನಾವತಿಯಲ್ಲಿ ಕುರುಚಿ ಧರ್ಮದಲ್ಲಿ ಕೇಳಿದರೆ ಅವರಿಗೆ ನಾನು ಅರ್ಜುನ ಎಂದನು ಅಯ್ಯೋ ಪಾರ್ಥ, ನಿನ್ನ ತಕ್ಕನ ಬಂದಿರುವನು ಕಣ್ತೆರೆದು ನೋಡು ಒಂದು ಮಾತನ್ನು. ನಿನ್ನ ನಗಲಿ ಲೋಕದಲ್ಲಿ ಹೇಗೆ ಜೀವಿಸಲಿ?
ಅಯ್ಯೋ ಅರ್ಜುನ ನಮ್ಮ ಹೆಸರು ಇವತ್ತಿಗೆ ಎರವಾಯಿತು. ಎಲ್ಲರಿಗೂ ಏನ್ ಕಾಣಬೇಕದ ಅರ್ಥಾವಧಿಯಲ್ಲಿ ಕುಂತು ಧರ್ಮದನ್ನು ಕೇಳಿದರೆ ಅವರಿಗೆ ನಾನು ಏನು ಹೇಳಿ, ಅವರಿಗೆ ಮುಖವನ್ನು ಹೇಗೆ ತೋರಿಸಲಿ, ದ್ವಾರಕಾವತಿಗೆ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ, ನಾನು ಗುಡ್ಡವನ್ನು ಏರಿ ಬೀಳಲಿಯೇ, ಇದೆಯೇ ಪಾಪಿ ರುಕ್ಮಿಣಿಯ ಕೂಡ ಪಂತಮ ಮಾಡಿದಕ್ಕೆ ಈ ಗತಿಯಾಯಿತೆ. ಅರ್ಜುನ ಎನ್ನ ಮೈದುನ, ಈ ಮದಾಂಧನನ್ನು ಏನು ಮಾಡಿದರು ಸಿಟ್ಟು ತೀರಿದರು. ಶಂಕರ ಬುದ್ಧಿಹೀನರೇ, ಕಳ್ಳ ಕೃಷ್ಣ ಎಲ್ಲರನ್ನು ಕೆಡುವುದೆಂದು ಹುಬ್ಬರದಿಂದ ಅಪ್ಪರಿಸುವೆಯ ಸಾಧ್ಯವಾಗಿ ಅಪ್ಪರಿಸುವಲ್ಲ ಮಟ್ಟಿಬಲ್ಲ. ಎಲೈ ನಿಶಾಚಾರ, ಈ ಕ್ಷಣದಲ್ಲಿ ನಿನ್ನ ನಾಲಿಗೆಯನ್ನು ಸರ್ರನೆ ಸೀಳಿ ಫಲ ಫಲ ನಿನ್ನ ಶಿರವನ್ನು ಅರಿದು ತೆಗೆದು ಬಿಡುವೆ. ಎಲೈ ಕರ್ಪೂರ, ನಡೆಯಲೇ ನಮ್ಮಿಬ್ಬರ ನಡುವೆ ದುರಾಧೋರ. ಕಳ್ಳದಲ್ಲ ಎಲೈ ಮೂರ್ಖ, ಯುದ್ಧ ಬಂದರೆ ಹೊತ್ತು ತಿನ್ನುವುದಕ್ಕೆ ಗೊಲ್ಲಕ್ಕಿಯರ ಮನೆಯಲ್ಲಿ ಬೆಣ್ಣ ಮುದ್ದೆಯಲ್ಲ ಸಹಜವಾಗಿ ತಿನ್ನುವನೇ ಮೂರ್ಖ. ಏ ಮೂರ್ಖ, ಎಲೇ ಬಂಡ, ಪೂರ್ವಾಚಿತ ಪುಣ್ಯಕ್ಕೆ ಅರ್ಜುನನ ಬಾಣಕ್ಕೆ ಸುದರ್ಶನ ಶಿರವನ್ನು ಆರಿಸಿದರೆ ಚಂಡ ಪ್ರಚಂಡ ಪರಾಕ್ರಮಿಯಾದ ಈ ಕೌಲಿಕಗಳು ನಿಮ್ಮ ಪರಾಕ್ರಮ ತೋರ ಬಂದಿರ ಬಾಬಾ ಒಳ್ಳೆದಾಯಿತು. ಎಲೇ ಮೂರ್ಖ, ಈ ಕೈಯನ್ನ ಪಟ್ಟು ತನ್ನ ಖಡ್ಗದಿಂದ ನಿನ್ನ ಕಡಿದು ಈ ನನ್ನ ಭೂಮಿಗೆ ಕಡಿ ಬಿಡುತ್ತೇನೆ ರಮಾಪತಿ, ಮರೆತು ಬಿಡುತ್ತಾರಕಾದ. ಎಲೇ ಮೂರ್ಖ, ಹೇಳುವುದನ್ನು ಕೇಳು. ಅದೇನು ಸವಿಸ್ತಾರವಾಗಿ ಮಟ್ಟಿಗಲ್ಲ